ವೀಕ್ಷಕರೇ, ಮತ್ತೆ ಶುರುವಾಯಿತು ಅಮೆರಿಕ ಇರಾನ್ ನಡುವೆ ಘೋರ ಯುದ್ಧ. ಮೊದಲೊಮ್ಮೆ ಬೆಚ್ಚಿ ಬೀಳಿಸಿದ ಈ ಅಮೆರಿಕ ಇರಾನ್ ಯುದ್ಧ ಇವಾಗ ಪುನಃ ಶುರುವಾಗಿದೆ. ದುಬೈ ಮೇಲೂ ಮಿಸೈಲ್ ದಾಳಿ ಮಾಡಿದ ಇರಾನ್. ದುಬೈನ ಖ್ಯಾತ ಪಾಮ್ ಹೋಟೆಲ್ನಲ್ಲಿ ಸ್ಫೋಟ. ಹೋಟೆಲ್ನಿಂದ ಹೊರಬಂದ ದಟ್ಟನೆಯ ಹೊಗೆ. ಪಾಮ್ ಜುಮೈರಾದಲ್ಲಿ ಇರುವ ಈ ಪಾಮ್ ಹೋಟೆಲ್ ಇರಾನ್ ಮಿಸೈಲ್ನಿಂದ ದಾಳಿಯಾಗಿ ಸ್ಫೋಟಗೊಂಡು ದಟ್ಟನೆಯ ಹೊಗೆ ಬರ್ತಾ ಇತ್ತು. ಅಮೆರಿಕ ಇರಾನ್ ನಡುವೆ ಮತ್ತೆ ಭುಗಿಲೆದ್ದ ಸಂಘರ್ಷ. ಅಮೆರಿಕ ಸಹ ಸುಮ್ಮನೆ ಕುಳಿತಿಲ್ಲ. ಇರಾನ್ ಮೇಲೆ ದಾಳಿ ಮುಂದುವರೆಸಿದೆ. ಇರಾನ್ ಮೇಲೆ ಬರೋಬ್ಬರಿ 5ನೇ ಸುತ್ತು ದಾಳಿ ನಡೆಸಿದ ಅಮೆರಿಕ ಘೋರ ಯುದ್ಧದ ವಾತಾವರಣ ಸೃಷ್ಟಿ ಮಾಡಿದೆ. ಕೇಶನ್ ದ್ವೀಪ ಬಂದರ್ ಅಬ್ಬಾಸ್ ಮೇಲೆ ಸಹ ದಾಳಿ ಮಾಡಿದೆ. ಇರಾನಿನ 140ಕ್ಕೂ ಹೆಚ್ಚು ಗುರಿಗಳು ಧ್ವಂಸ ಮಾಡಿದೆ. ಮೊದಲು ಬರೋಬ್ಬರಿ 135 ದಿನಗಳ ಕಾಲ ಒಂದು ರೀತಿಯ ಯುದ್ಧ ನಡೆದಿತ್ತು. ಕ್ರೆಮೇನಿಯ ಅಂತ್ಯಕ್ರಿಯೆ ಬಳಿಕ ಯುದ್ಧ ಮತ್ತಷ್ಟು ತೀವ್ರವಾಗಿದೆ. ಕಂಗು ಜಲಸಂಧಿಯಲ್ಲಿ ಯಾವುದೇ ಹಡಗು ಸಂಚರಿಸಿದ್ರೂ ಇರಾಕ್ ಒಪ್ಪಿಗೆ ಪಡೆದೇ ಸಂಚಾರ ಮಾಡಬೇಕು ಅನ್ನೋದೇ ಇರಾನ್ನ ಒಂದು ಒತ್ತಡವಾಗಿದೆ. ಇಂತಹ ಸಂದರ್ಭದಲ್ಲಿ ಒಪ್ಪಿಗೆ ಪಡೆಯದೆ ಸಂಚಾರ ಮಾಡಿದರೆ ದಾಳಿ ನಡೆಸ್ತಾರೆ. 100ಕ್ಕೂ ಹೆಚ್ಚು ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಇದೇ ಕಾರಣಕ್ಕೆ ಅಮೆರಿಕ ಮತ್ತಷ್ಟು ಸಿಟ್ಟುಗೊಂಡಿದೆ. ಅದಕ್ಕೆ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದೆ. ಅದಕ್ಕೆ ಪ್ರತಿಯುತ್ತರವಾಗಿ ಇರಾನ್ ಸಹ ದಾಳಿ ನಡೆಸಿದೆ. ಕ್ರೆಮೇನಿಯ ಅಂತ್ಯಕ್ರಿಯೆ ಮುಂಚೆ ಅಮೆರಿಕ ಇರಾನ್ ಮೇಲೆ 90 ಕಡೆ ದಾಳಿ ಮಾಡಿತ್ತು. ಬಂದರ್ ಜಾಗಗಳಲ್ಲಿ ದಾಳಿ ನಡೆಸಿದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಕುವೈಟ್, ಕತಾರ್, ಬೆಹರೇನ್, ಜೋರ್ಡಾನ್ ಈ ದೇಶಗಳಲ್ಲಿ ಇರುವಂತಹ ಅಮೆರಿಕ ಸೇನಾ ವ್ಯವಸ್ಥೆಯ ಮೇಲೆ ದಾಳಿ ನಡೆಸ್ತಾ ಇದೆ. ಈ ತೀವ್ರ ಯುದ್ಧದಲ್ಲಿ ಸಾಕಷ್ಟು ನಾಗರಿಕರಿಗೂ ತೊಂದರೆಯಾಗಿದೆ. ಅಮೆರಿಕ ನಿನ್ನೆಯಿಂದ ಇವತ್ತಿನವರೆಗೂ ಇರಾನ್ನ ಸುಮಾರು 140 ಟಾರ್ಗೆಟ್ಗಳನ್ನು ಮಾಡಿ ದಾಳಿ ನಡೆಸಿದೆ. ಇರಾನ್ನ ಹಲವಾರು ಸ್ಥಳಗಳನ್ನು ಧ್ವಂಸ ಮಾಡಿರುವ ವಿಷಯವನ್ನು ಅಮೆರಿಕ ಸೈನಿಕರು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ದಾಳಿ ನಿಲ್ಲಿಸಲ್ಲ ಎನ್ನುವ ಮಾತುಗಳು ಕೇಳಿಬರುತ್ತಿದೆ. ಬಹುಮುಖ್ಯವಾಗಿ ಇರಾನ್ನ ವ್ಯಾಪಾರ ಕೇಂದ್ರಗಳ ಮೇಲೆ ನಿರಂತರ ದಾಳಿ ನಡೆಸ್ತಾ ಇದ್ದಾರೆ. ಇರಾನ್ ಮೇಲೆ ಸಿಡಿದೆದ್ದ ಅಮೆರಿಕ ಸೈನ್ಯ ಹಲವಾರು ಜಾಗಗಳನ್ನು ಧ್ವಂಸ ಮಾಡ್ತಾ ಇದೆ. ಬಂದರು ಜಾಗಗಳಿಗೆ ದಾಳಿ ಮಾಡ್ತಾ ಇದೆ. ರೈಲು ವ್ಯವಸ್ಥೆಯನ್ನು ಸಹ ಧ್ವಂಸ ಮಾಡ್ತಾ ಇದ್ದಾರೆ. ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಸಹ ಅಮೆರಿಕ ದಾಳಿ ಮಾಡ್ತಾ ಇದೆ. ಅದು ಅಲ್ಲದೆ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಂಡಿದೆ ಅಂತ ಅಮೆರಿಕ ಸೇನೆಯು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅಮೆರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಇರಾನ್ ಒಂದು ದಾಳಿ ಮಾಡಿದರೆ ನಾವು ಅದರ 20 ಪಟ್ಟು ದಾಳಿ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ಇರಾನ್ ಸಹ ಏನು ಕಮ್ಮಿ ಇಲ್ಲ, ದಾಳಿಗೆ ಪ್ರತಿದಾಳಿ ಮಾಡ್ತಾ ಇದ್ದಾರೆ. ಯುದ್ಧ ವಿರಾಮದ ನಡುವೆ ಇರಾನ್ ಸಹ ಇನ್ನಷ್ಟು ಹೆಚ್ಚು ಯುದ್ಧ ಕ್ಷಿಪಣಿಗಳನ್ನು ತಯಾರು ಮಾಡಿದ್ದಾರೆ. ಮುಂದಿನ ಯುದ್ಧಕ್ಕೆ ಪೂರ್ತಿ ತಯಾರು ಮಾಡಿಕೊಂಡಿದ್ದಾರೆ ಅನ್ನೋದು ವಾಸ್ತವ. ಈ ಭಯಾನಕ ಯುದ್ಧದ ಭೀತಿ ಇಡೀ ವಿಶ್ವಕ್ಕೆ ತಾಕ್ತಾ ಇದೆ. ನಿಮಗೆ ಗೊತ್ತಿದೆ, ಕಚ್ಚಾ ತೈಲಗಳ ಬೆಲೆ $70ಗೆ ಇಳಿದಿತ್ತು. ಆದರೆ ಅಮೆರಿಕ ಇರಾನ್ ಯುದ್ಧದಿಂದ ಮತ್ತೆ ಬೆಲೆ $80ಗೆ ತಲುಪ್ತಿದೆ. ಇವಾಗಿನ ಯುದ್ಧದ ಪರಿಸ್ಥಿತಿ ಗಮನಿಸಿದರೆ ಯುದ್ಧದ ತೀವ್ರತೆ ಮೊದಲಿನ ಯುದ್ಧದ ವಾತಾವರಣವನ್ನೇ ತರುತ್ತಿದೆ. ವಾಯುದಾಳಿಗೆ ಇರಾನ್ ಬಳಸ್ತಿದ್ದ ಏರ್ಫೋರ್ಸ್ ಧ್ವಂಸ. ತೈಲ ಘಟಕಗಳನ್ನು ಹೊಂದಿರೋ ಖುಜೆಸ್ತಾನ್ ಪ್ರಾಂತ್ಯ ಇದು. ಇರಾನ್ನ ಏರ್ಫೋರ್ಸ್ ಮೇಲೆ ಭೀಕರ ದಾಳಿ ಮಾಡಿದ್ದಾರೆ. ಒಮೈದಿಯಾ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ದಾರೆ. ಇರಾನ್ ಮೇಲೆ ದಾಳಿ ಮುಂದುವರಿಸಿದ ಅಮೆರಿಕ ಮತ್ತೆ ಹೋರ್ಮುಜ್ ಬಂದ್ ಮಾಡಿದ ಇರಾನ್. ಅಮೆರಿಕ ದಾಳಿಗೆ ಕೌಂಟರ್ ಕೊಡ್ತಿರುವ ಇರಾನ್ ಜೋರ್ಡಾನ್ ಏರ್ ಬೇಸ್ ಮೇಲೆ ಇರಾನ್ ದಾಳಿ ಮಾಡಿದೆ. ಕುವೈತ್ನ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೂ ಸಹ ದಾಳಿ ಮಾಡಿದೆ. ಹೆಲಿಕಾಪ್ಟರ್ ದುರಸ್ತಿ ಘಟಕ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ. ಇರಾನ್ನಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಡ್ರೋನ್ ಅಟ್ಯಾಕ್ ಮಾಡಿದೆ. ವಾಯುದಾಳಿ ಬೆನ್ನಲ್ಲೇ ಮೊಳಗಿದ ಸೈರನ್ಗಳು. ಜೋರ್ಡಾನ್ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟ ಸ್ಥಗಿತಗೊಂಡಿದೆ. ಹೋರ್ಮುಜ್ನಲ್ಲಿ ಸಂಪೂರ್ಣವಾಗಿ ಹಡಗುಗಳ ಸಂಚಾರ ಸ್ಥಗಿತವಾಗಿದೆ. ಕಚ್ಚಾ ತೈಲಗಳಿಗೆ ಬೆಲೆ ಏರಿಕೆ ಆಗುವ ಭೀತಿ ಪ್ರಾರಂಭವಾಗಿದೆ. ಇರಾನ್ ಹಡಗುಗಳನ್ನು ತಡೆ ಹಿಡಿದಿದ್ದಾರೆ. ಹಡಗು ಸಂಚಾರ ಮಾಡಿದರೆ ಒಡೆದು ಹಾಕುವುದಾಗಿ ಎಚ್ಚರಿಸಿದ್ದಾರೆ. ನಿಗದಿತ ಮಾರ್ಗದಲ್ಲಿ ಸಂಚರಿಸಿದ್ದಕ್ಕೆ ಹಡಗಿನ ಮೇಲೆ ದಾಳಿ ಮಾಡಿದ ಇರಾನ್. ದಾಳಿಯಲ್ಲಿ 10 ಮಂದಿ ಭಾರತೀಯರ ರಕ್ಷಣೆ, ಓರ್ವ ನಾಪತ್ತೆ ಆಗಿರುವ ಸುದ್ದಿ ಕೇಳಿಬರುತ್ತಿದೆ. ವೀಕ್ಷಕರೇ, ಇನ್ನಷ್ಟು ಹೆಚ್ಚು ಸುದ್ದಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.